ಇವತ್ತು ರಾಣಿ ಸೀರಿಯಲಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾ ಇದೆ. ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ಕ್ಯಾರೆಕ್ಟ್ರು ಬರ್ತಾ ಇದೆ. ಸೊ ಏನು ಕತೆ ಏನು ಅಂತ ನೋಡೋಣ. ಹಾಗೆ ರಾಣಿ ಕೂಡ ತುಂಬ ಬೇಜಾರು ಮಾಡಿಕೊಂಡು ಇವತ್ತು ಹಾಸ್ಟೆಲ್ಗೆ ಹೋಗ್ತಾಳೆ. ಹಾಗೆಯೇ ಅವ್ರ ಅಮ್ಮ ಕೂಡ ಜೈಲಿಗೆ ಹೊರಡೋ ಟೈಮ್ ಹತ್ರ ಬಂತು. ಒಂದು ಕಡೆ ಬಾಲ ಕಿಡ್ನಪ್ ಆಗಿರ್ತಾನೆ. ಓಕೆನಾ? ಸೊ ಕೊನೆವರೆಗೂ ವಿಡಿಯೋನ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗೋಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನೊಂದು ವಿಷಯ ಏನು ಗೊತ್ತಾ, ನಂದು ಇನ್ನೊಂದು ಚಾನಲ್ನ ಕೊಲಬ್ ಮಾಡಿರ್ತೀನಿ, ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡ ಅಂತ. ಅದು ನನ್ನ ಡೈಲಿ ರೊಟೀನಲ್ಲಿ ವಿಡಿಯೋಗಳು ಹಾಕ್ತಾ ಇರ್ತೀನಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೇನು ಕಾವೇರಿ ಇಲ್ಲಿ ಏನು ಮಾಡ್ತಾಳೆ ಅಂತಂದರೆ, ಪೂಜೆಯ ದೇವ್ರ ಮನೆಗೆ ಹೋಗಿ ಏನೋ ಆರತಿನ ಇಟ್ಟು ಬರೋಣ ಅಂಥೇಳಿ ಹೋಗ್ತಾಳೆ. ಹೋದ ತಕ್ಷಣವೇ ತಾಳಿ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಬಿದ್ದೋದ ತಕ್ಷಣವೇ ಅವಳು ತುಂಬಾ ಶಾಕ್ ಆಗ್ತಾಳೆ. ಅಲ್ಲಿ ತಾಳಿ ಬಿದ್ದೋಗೋದೇ ತಡು, ಇಲ್ಲಿ ಆಲ್ರೆಡಿ ಬಾಲನ ಇಟ್ಕೊಂಡು ಸಿಕ್ಕಾಬಟ್ಟೆ ಹೊಡಿತಾ ಇರ್ತಾರೆ ರೌಡಿಗಳು. ಕಟ್ಟಾಕ್ಬಿಟ್ಟು ಹೊಡಿತಾರೆ. ಸೊ ಮುಖಕ್ಕೆಲ್ಲ ಇದು ಕಟ್ಕೊಂಡಿರ್ತಾರೆ, ಬಟ್ಟೆ ಕಟ್ಕೊಂಡು ಚೆನ್ನಾಗಿ ಹೊಡಿತಾರೆ. ಸೊ ಅಷ್ಟರಲ್ಲೇ ಇನ್ನು ಅಲ್ಲಿ ಶಾಕಾಗಿ ನಿಂತಿರ್ತಾಳೆ. ಅಲ್ಲಿಗೆ ಸರಳರ ಅಮ್ಮ ಕೂಡ ಬರ್ತಾರೆ, ಪುಟ್ಟಕ್ಕ. ಬಂದ್ಬಿಟ್ಟು, ಅಯ್ಯೋ ದೇವ್ರೆ, ತಾಳಿ ಕಟ್ಟಾಗಿದೆಯಲ್ಲಮ್ಮ, ತಾಳಿ ಕಟ್ಟಾದರೆ ಗಂಡನಿಗೆ ಏನೋ ಸಮಸ್ಯೆ ಅಂತ ಅವತ್ತಿನಿಂದನೂ ಹಿರೀಕರೆಲ್ಲ ಹೇಳ್ಕೊಬಂದಿದ್ದಾರೆ. ನಮ್ಮ ಹೆಣ್ಮಕ್ಳು ತಾಳಿಗೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಅಂತ ಹೇಳ್ತಾರೆ. ಆಗ ಅಂದ ತಕ್ಷಣವೇ ಅವ್ರ ಸತ್ಯಣ್ಣ ಏನಂತಾರಂದರೆ, ನನ್ನ ತಂಗಿಗೆ ಮೋಸ ಮಾಡಿ ಬಿಟ್ಟು ಹೋಗಿರೋಂಥ ತಾಳಿ ಕಟ್ಕೊಂಡ್ರೆಷ್ಟು ಬಿಟ್ಟರೆಷ್ಟು ಅತ್ತೆ. ಸೊ ಇದೆಲ್ಲಕ್ಕೂ ನನ್ನ ತಂಗಿ ಹತ್ರ ಜಾಗ ಇಲ್ಲ ಬಿಡಿ, ಬಾರಮ್ಮ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ನೀನು, ಸುಮ್ಮನೆ ತಿಂಡಿ ತಿನ್ನು ಅಂತೇಳಿ ಸತ್ಯಣ್ಣ ಕರೀತಾರೆ. ಆದರೂ ಕೂಡ ಪುಟ್ಟಕ್ಕ ಮಾತ್ರ ತಾಳಿ ಮಹತ್ವದ ಬಗ್ಗೆ ಹೇಳ್ತಾರೆ. ಅವರು ಹೆಣ್ಣಿಗೆ ತಾಳಿ ಶ್ರೀರಕ್ಷೆ, ಹೆಣ್ಣಿಗೆ ತಾಳಿ ಇಲ್ಲ ಅಂತಂದರೆ ಸಮಾಜದಲ್ಲಿ ಬೆಲೆನೇ ಕೊಡಲ್ಲ. ಅದೊಂಥರ ಹೆಣ್ಮಕ್ಳಿಗೆ ತುಂಬ ಶ್ರೀರಕ್ಷೆ, ಅದನ್ನು ತುಂಬ ಜೋಪಾನವಾಗಿ ಹೆಣ್ಮಕ್ಳು ಕಾಪಾಡ್ಕೊಳ್ತಾಳೆ ಅಳಿಯಂದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಸತ್ಯಣ್ಣ ಇದ್ಕೊಂಡು, ಅವನು ನನ್ನ ತಂಗಿಗೆ ಯಾವತ್ತು ಮೋಸ ಮಾಡೋದನ್ನೋ ಅವತ್ತೇ ನನ್ನ ತಂಗಿಗೆ ಸತ್ತೋದ ಅಂತಲೇ ಅರ್ಥ. ಇದಕ್ಕೆಲ್ಲ ಜಾಗ ಇಲ್ಲ ಬಿಡು ನನ್ನ ತಂಗಿ ಮನಸ್ಸಲ್ಲಿ ಅಂತ ಹೇಳ್ಬಿಟ್ಟು, ಬಾರಮ್ಮ ತಿಂಡಿಗೆ, ಈ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ ಅಂತ ಹೊರಟೋಗ್ಬಿಡ್ತಾರೆ. ಅವಾಗ ಪುಟ್ಟಕ್ಕ ಇದ್ಕೊಂಡು, ಎಂಥ ಕಾಲ ಬಂತಪ್ಪ ಇದು ಅಂತೇಳಿ ಅವ್ರ ಪಡಿಗೆ ಅವ್ರು ತಿಂಡಿಗಂತ ಹೋಗ್ತಾರೆ. ಇನ್ನು ಕಾವೇರಿಗೆ ಆ ತಾಳಿ ಮೇಲೆ ಸೆಂಟಿಮೆಂಟ್ ಇದ್ದೇ ಇರುತ್ತೆ, ಅವಳು ತೆಗ್ದೇ ಹಾಕಿಲ್ಲ ಯಾವತ್ತೂ. ಅಲ್ಲಿಗೆ ರಾಣಿ ಬಂದ್ಬಿಟ್ಟು ಕೇಳ್ತಾಳೆ, ಏನಮ್ಮ ಇದು ಅಂತ ಹೇಳಿ. ಏನಿಲ್ಲ ರಾಣಿ, ಹೋಗಿ ನೀನು ತಿಂಡಿ ತಿನ್ನೋಗು ಅಂತ ಹೇಳ್ಬಿಟ್ಟು ರಾಣಿಗೆ ಹೇಳ್ತಾರೆ. ಆದರೂ ಕೂಡ ಚಂದು ಬರ್ತಾನೆ. ಅತ್ತೆ ಯಾಕತ್ತೆ ಅಂಥೇಳಿ ಹೇಳಿದಾಗ, ಯಾಕಿಲ್ಲ ಚಂದು, ನೀನೋಗಿ ತಿಂಡಿ ತಿನ್ನೋಗು ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನೂ ಮಕ್ಕಳ ಹೋಗ್ರಿ ಅಂತಲೇ ಹೇಳ್ತಾರೆ. ಆವಾಗ ಸತ್ಯಣ್ಣ ನಿಂತ್ಕೊಂಡು ನೋಡ್ತಾನೆ. ಆದರೆ ನಮ್ಮ ಅತ್ತೆ ಹೇಳಿದ್ದೆ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಸೊ ಇವಳು ತಾಳಿಗೆ ಇಷ್ಟೊಂದು ಮಹತ್ವ ಕೊಡ್ತಿದ್ದಾಳ ಅಂತ ಹೇಳ್ಬಿಟ್ಟು ಅನ್ಕೋತಾ ನಿಂತ್ಕೊಂಡಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಸಖತ್ತಾಗಿ ಹೊಡಿತಾರೆ ಬಾಲನಂತೂ ರೌಡಿಗಳು, ಸಿಕ್ಕಾಬಟ್ಟೆ ಹೊಡಿತಾ ಇರ್ತಾರೆ. ಮೂತಿ ಮುಷ್ಣಿ ಎಲ್ಲ ಗಾಯ ಹೋಗ್ಬಿಟ್ಟಿರ್ತೈತೆ, ಆದರೆ ಎಲ್ಲ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಸೊ ನೀವ್ಯಾರೋ ನೀವು ತೆಗ್ದುಬಿಟ್ಟು ಹೊಡಿರೋ ಗಂಡಸ್ರಾದರೆ ಈ ರೀತಿ ಮಾಡ್ತಾಯಿದ್ದೀರಲ್ಲ, ಯಾರೋ ನಿಮ್ಮನ್ನು ಕಳಿಸಿದ್ದು ನಾನು ಹೊಡಿಯೋಕ್ಕೆ, ಯಾರೋ ನಿಮಗೆ ಡೀಲ್ ಕೊಟ್ಟಿದ್ದು ಅಂತೇಳಿ ಬಾಲ ಕೇಳ್ತಾನೆ. ಅಲ್ಲಿಗೂ ಒಂದು 2-3 ಸರಿ ತಲೆಗೆ ಅವರೆಲ್ಲರಿಗೂ ಹೊಡಿತಾನೆ, ಫೈಟ್ ಮಾಡ್ತಾನೆ. ಏನೇ ಫೈಟ್ ಮಾಡಿದರೂ ಕೂಡ ಅವ್ನಿಗೆ ಆಲ್ರೆಡಿ ಸಿಕ್ಕಾಬಟ್ಟೆ ಹೊಡೆದಾಕ್ಬಿಟ್ಟಿದ್ದಾರೆ. ಎಷ್ಟು ಹೊಡೆದಿದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಹೊಡೆದಿರ್ತಾರೆ. ಸೊ ನಿನ್ನ ಕತೆ ಮುಗೀತು ಕಣ ಇವತ್ತು ಅಂತ ಹೇಳ್ಬಿಟ್ಟು ಆ ರೌಡಿ ಬಂದ್ಬಿಟ್ಟು ವರ್ಧನ್ಗೆ ಫೋನ್ ಮಾಡ್ತಾನೆ ಒಬ್ಬನು. ಏನು ಮಾಡೋದು ಬಾಸ್ ಅಂತ ಹೇಳ್ಬಿಟ್ಟು, ಅವನು ಎತ್ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದನ್ನು ಕೇಳಿಸ್ಕೊಂಡು ಈಗ ಎತ್ತಬೇಕು ಅಂತ ರೌಡಿಗಳು ಒಬ್ಬನ ಆಲ್ರೆಡಿ ಚಾಕು ತೆಗೆದುಬಿಟ್ಟು ಅವನ್ನ ಚಾಕುಲಿ ಚುಚ್ಚಾಕ್ಬಿಡ್ಬೇಕು ಅಂತ ಹೋಗ್ತಾನೆ. ಯಾಕೆಂದರೆ ಕೈ ಕಟ್ಟಾಕ್ಬಿಟ್ಟಿರ್ತಾರೆ, ಅವನಿಗೆ ಓಡಾಡೋಕ್ಕಾಗ್ತಾ ಇರಲ್ಲ, ಅಷ್ಟೊಂದು ಹೊಡೆದಿರ್ತಾರೆ. ಸೊ ಇನ್ನೇನು ಹೋಗಿ ಹತ್ತತ್ರಕ್ಕೆ ಚುಚ್ಚಬೇಕು. ಅಷ್ಟರಲ್ಲೇ ಇಲ್ಲೇನು ಮಾಡ್ತಾಳೆ ಗೊತ್ತಾ ಕಾವೇರಿ, ಆ ಶ್ರೀರಕ್ಷೆ ಮಾಡ್ಕೊತಿದ್ದಾಳೆ ತಾಳಿನ. ಅಂದರೆ ತಾಳಿನ ಕಟ್ಟಾಗಿರೋದನ್ನ ಏರಿಸ್ಕೊಂಡು ನೀಟಾಗೆ ಅದನ್ನೆಲ್ಲ ಒಂದೊಂದೇ ಮಣಿ ಏರಿಸ್ಕೊಂಡು ನೀಟಾಗೆ ಜೋಡಿಸ್ಕೊತಿದ್ದಾಳೆ. ಅದನ್ನು ರಾಣಿ ನಿಂತ್ಕೊಂಡಿದ್ದಾಳೆ ನೋಡ್ತಾನ. ಅಂದರೆ ನಮ್ಮಪ್ಪ ಅವಳಿಗೇನು ಗೊತ್ತು ಪಾಪ, ಅವಳಿಗೆ ಹೇಳಿದರೆ ತಾನೇ ಇದೆಲ್ಲ. ಇನ್ನೂ ಚಿಕ್ಕ ಮಗು, ಅವಳಿಗೇನು ಗೊತ್ತಾಗುತ್ತೆ. ಅಮ್ಮ ಏನಮ್ಮ ಮಾಡ್ತಿದ್ಯಾ ನೀನು ಅಂದಾಗ, ಏನಿಲ್ಲ ರಾಣಿ, ನೀನು ನಡಿ ತಿಂಡಿ ತಿನ್ನೋಗು ಅಂತೇಳ್ಬಿಟ್ಟು ಹೇಳಿದಾಗ ಅವಾಗ ಸತ್ಯಣ್ಣ ನಿಂತ್ಕೊಂಡು ಯೋಚನೆ ಮಾಡೋದು ಒಂದೇ, ಹಾಗಿದ್ರೆ ಬಾಲನ ಮರ್ತಿಲ್ವ ಇವಳು, ಹಾಗಾದರೆ ಬಾಲನ ಇನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದಾಳೆ ಇವಳು, ಹಾಗಾದರೆ ಪ್ರೀತಿ ಮಾಡ್ತಿದ್ದಾಳೆ ಇನ್ನು ಅಂತ ಅಂದ್ಕೊಳ್ತಾ ಇರ್ತಾನೆ. ಬಾರಮ್ಮ ಕಾವೇರಿ ತಿಂಡಿ ತಿನ್ನು ಅಂದಾಗ, ಅಣ್ಣ ಬಂದೆ ಅಂತೇಳ್ಬಿಟ್ಟು ಆ ತಾಳಿನ ರೆಡಿ ಮಾಡ್ಕೊಂಡೋಗಿ ತಿಂಡಿಗೆ ಕೂತ್ಕೊತಾಳೆ. ಅದನ್ನು ಪುಟ್ಟಕ್ಕನೂ ನೋಡ್ತಾರೆ. ನೋಡ್ಬಿಟ್ಟು ಅವ್ರ ಅಳಿಯಂದ್ರಿಗೆ ಹೇಳ್ತಾರೆ, ನೋಡಿದ್ರೆ ಅಳಿಯಂದ್ರೆ ಕಾವೇರಿ ತಾಳಿನ ಯಾವ ರೀತಿ ರೆಡಿ ಮಾಡ್ಕೊಂಡು ಬಂದು ಹಾಕ್ಕೊಂಡ್ಲು ಅಂತ.
ತಾಳಿ ಇಲ್ಲ ಅಂತಂದರೆ ಹೆಣ್ಮಕ್ಳು ಊಟ ಕೂಡ ಮಾಡಲ್ಲ ಅಳಿ ಅಂದರೆ, ಅಷ್ಟು ಮಹತ್ವ ಇದೆ ಹೆಣ್ಮಕ್ಳಿಗೆ ತಾಳಿ ಅಂತಂದರೆ. ಈಗ ನನ್ನ ಮಾತು ನಿಜ ಅನ್ನಿಸ್ತಾ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದನ್ನು ಸತ್ಯಣ್ಣ ಕೇಳಿಸ್ಕೊಂಡು ಹೌದು ಇವ್ರು ಹೇಳಿದ್ದು ನಿಜನೇ ಅಂತ ಅನ್ನಿಸ್ತಾ ಇದೆ. ಕಾವೇರಿಗೆ ಇಷ್ಟೊಂದು ತಾಳಿ ಮೇಲೆ ಮಹತ್ವ ಇದೆಯಾ, ಹಾಗಿದ್ರೆ ಅವಳು ಇನ್ನೂ ಪ್ರೀತಿ ಮಾಡ್ತಿದ್ದಾಳ ಬಾಲನ್ನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಸೊ ಕಾವೇರಿ ಮಾತ್ರ ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟಿರ್ತಾಳೆ. ಅವಳು ಯೋಚನೆ ಮಾಡ್ಕೊಂಡು ತಿಂಡಿ ಒಂದೊಂದೇ ತುತ್ತನ್ನ ಬಾಯಿಗೆ ಇಟ್ಕೊತಾ ಇರ್ತಾಳೆ. ಸತ್ಯಣ್ಣನೂ ಅಷ್ಟೇ, ಏನಪ್ಪ ಮಾಡೋದು, ಇವಳು ಬೇರೆ ಇವತ್ತು ಜೈಲಿಗೆ ಹೋಗ್ತಿದ್ದಾಳೆ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ವಲ್ಲ, ಇವಳು ಹೇಗೆ ನಾನು ಕಾಪಾಡ್ಕೊಳ್ಳೋದಂತ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇನ್ನೇನು ಇಲ್ಲಿ ಒಂದು ಕಡೆ ವರ್ಧನ್ ಹತ್ರ ರೌಡಿಗಳೆಲ್ಲ ಬಂದಿರ್ತಾರೆ. ಇದು ಕತೆ ಒಂಥರ, ಸೊ ಒಂಥರ ಕನಸು. ಆಲ್ರೆಡಿ ಎಲ್ಲ ಬಂದಿರ್ತಾರೆ ಹೊಡೆದ್ಬಿಟ್ಟು ಬಾಲನ್ ಚೆನ್ನಾಗಿ. ಏನಾಯಿತು ಯಾಕ್ರೋ ಒಬ್ಬನ್ನ ಏನು ಮಾಡೋಕ್ಕಾಗಲಿಲ್ವನೋ ನಿಮಗೆ ಅಂಥೇಳಿ ಕೇಳಿದಾಗ, ಅಣ್ಣ ಅದೆಲ್ಲ ಹಾಳಾಯಿತು ಅಣ್ಣ ಅಂದರೆ ಏನೋ ಹೇಳ್ತಿದ್ರೆ ನೀವು ಅಂದಾಗ, ಏನಿಲ್ಲ ಅಣ್ಣ ಮೇಡಮ್ ಬಂದು ಕಾಪಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೇಡಮ್ಮ ಯಾರೋ ಮೇಡಮು ಅಂತ ಹೇಳ್ಬಿಟ್ಟು ಕೇಳಿದಾಗ, ಇದೇ ಹೊಸ ಕ್ಯಾರೆಕ್ಟ್ರ್ ಇವತ್ತು. ಸೊ ಮೇಡಮ್ ಅಣ್ಣ ಅಂತೇಳ್ಬಿಟ್ಟು ಸ್ಟೋರಿ ಹೇಳೋಕ್ಕೆ ಶುರು ಮಾಡ್ತಾರೆ. ಇನ್ನು ಸ್ಟೋರಿ ಹೇಳೋಕ್ಕೆ ಶುರು ಮಾಡಿದಾಗ ಇಲ್ಲಿ ಬಾಲನ್ನ ಚುಚ್ಚಕ್ಕೆ ಅಂತ ಹೋಗ್ತಾರಲ್ವ ರೌಡಿಗಳು ಹತ್ತತ್ರಕ್ಕೆ. ಆವಾಗ ಒಂದು ಲೇಡಿ ಡನ್ ಬರುತ್ತೆ ಇವತ್ತು. ಲೇಡಿ ಡನ್ ಅಂತಂದರೆ ಇದು ಹೊಸ ಕ್ಯಾರೆಕ್ಟ್ರ್ ಇವತ್ತು. ಸೊ ಯಾರು ಅಂತ ಹೇಳ್ತೀನಿ ನಿಮಗೆ. ಇನ್ನು ಬಂದ್ಬಿಟ್ಟು ಆ ರೌಡಿ ಚುಚ್ಚಕ್ಕೆ ಹೋಗ್ತಾನಲ್ವ ಹತ್ರಕ್ಕೆ ಬಾಲನ್ನ, ಅಷ್ಟರಲ್ಲೇ ಅವಳು ಒಂದು ಕಟ್ಗೆ ತೊಗೊಂಡು ಎಸ್ಬಿಡ್ತಾಳೆ ಕೈಗೆ ಚುಚ್ಚೋದನ್ನ. ಸೊ ಎಸ್ದ ತಕ್ಷಣವೇ ಬಂದ್ಬಿಟ್ಟು ಕಾಪಾಡ್ತಾಳೆ, ಅಂದರೆ ಎದಳು ಬಾಲ ಅಂತ ಹೇಳ್ಬಿಟ್ಟು. ಆವಾಗ ಇಲ್ಲಿ ರೌಡಿಗಳು ಹೇಳೋದು ಯಾರು ಗೊತ್ತಾ, ಅಣ್ಣ ಮೇಡಮ್ ಅಂದರೆ ನಿನ್ನ ತಂಗಿ ಅಣ್ಣ ಅಂದರೆ ರಾಧಿಕಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಇದು ವರ್ಧನ್ ತಂಗಿ ಆಗಿರ್ತಾಳೆ ಇವಳು. ಓಕೆನಾ, ಈಗ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇದೇ ಹೊಸ ಕ್ಯಾರೆಕ್ಟ್ರ್ ಇವತ್ತು. ವರ್ಧನ ತಂಗಿ ಇವನ್ನ ಬಂದು ಕಾಪಾಡಿದ್ದಾಳೆ. ಇನ್ನು ಹತ್ರ ಬಂದ್ಬಿಟ್ಟು ಆ ರೌಡಿಗಳ ಮುಖ ನೋಡಿದ ತಕ್ಷಣವೇ ಅವ್ರು ಎದುರುಕೊಳ್ತಾರೆ. ಯಾಕೆಂದರೆ ವರ್ಧನ್ ತಂಗಿ ಅಂತ ಅವ್ರಿಗೆ ಗೊತ್ತಾಗುತ್ತಲ್ವ ರೌಡಿಗಳಿಗೆ. ಸೊ ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟು ಬಾಲ ಏನಾಯಿತು ಅಂತೇಳಿ ಅವ್ನು ಆಲ್ರೆಡಿ ಸುಸ್ತಾಗಿ ಬಿದ್ದೋಗ್ಬಿಟ್ಟಿರ್ತಾನೆ. ಅವಳು ಎದೋಳು ಅಂತ ಹೇಳ್ಬಿಟ್ಟು ಎದೋಳಿಸ್ತಾ ಇರ್ತಾಳೆ ಬಾಲನ್ನ. ಸೊ ಅವ್ರ ಮುಖ ನೋಡಿದ ತಕ್ಷಣ ರೋಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಅದನ್ನು ವರ್ಧನ್ ಕೈಲಿ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ವರ್ಧ ಒಂದೇ ಮಾತು ಹೇಳೋದು, ಇನ್ಮೇಲೆ ನಾವು ಬಾಲನ್ನು ಏನೂ ಮಾಡೋಕ್ಕಾಗಲ್ಲ, ಇವಳು ಕಾಪಾಡ್ಕೊಬಿಡ್ತಾಳೆ ರಾಧಿಕಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೋಡಿಗಳಿಗೆ. ಸೊ ಇಲ್ಲಿ ಒಂದು ಕಡೆಯಿಂದ ಇವಳಿಗೆ ಅಂದರೆ ಮಡ್ಲಕ್ಕಿ ಒಡ್ಲು ದುಂಬಿಟ್ಟು ಕಳಿಸ್ತಾರೆ. ಒಡ್ಲು ದುಂಬ್ತಾರೆ ಬಾಗ್ನ ಅಂತೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ. ಸೊ ಇದನ್ನು 3 ಥರನೂ ಹೇಳಿದ್ದೀನಿ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ಮೊದಲನೇದಾಗಿ ನಮ್ಮ ಕಡೆ ಎಲ್ಲ ಒಡ್ಲು ದುಂಬ್ತೀವಿ ಅಂತೀವಿ, ಒಂದೊಂದು ಸರಿ ಮಡ್ಲು ದುಂಬ್ತೀವಿ ಅಂತೀವಿ, ಮತ್ತು ಬಾಗ್ನ ಕೊಡ್ತಾರೆ ಅಂತಾರೆ. ಸೊ ಈ ರೀತಿ ಇನ್ನೇನೋ ಸರಳ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಅವಳಿಗೆ ಹಚ್ಚಿ ಏನು ಇರುತ್ತೋ ಅದೆಲ್ಲನೂ ಕೆಲಸ ಮುಗಿಸ್ತಾರೆ. ಅದನ್ನ ಸತ್ಯಣ್ಣ ನೋಡ್ಕೊಂಡು ತುಂಬ ಫೀಲ್ ಮಾಡ್ಕೊಂಡು ನಿಂತಿರ್ತಾರೆ ಕಣ್ಣೀರು ಹಾಕ್ಕೊತ. ಸೊ ಅದಾದಮೇಲೆ ಮತ್ತು ಅರೇ ನೀವು ಬಂದು ನಿನ್ನ ತಂಗಿಗೆ ಅರಿಶಿನ ಕುಂಕುಮ ಇಡ್ರಿ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಆಗ ಸೀನಾ ಹೋಗಿ ಫಸ್ಟ್ ಅರಿಶಿನ ಕುಂಕುಮ ಇಟ್ಟು, ಕಾವೇರಿ ಈ ಅಣ್ಣ ಇದ್ದಾನಂತ ಯಾವತ್ತೂ ಮರಿಬೇಡಮ್ಮ, ಈ ಅಣ್ಣನ ನೆನಪು ಮಾಡ್ಕೊ, ಎಲ್ಲ ನಿನ್ನ ಒಳ್ಳೆ ಮನಸ್ಸಿಗೆ ಒಳ್ಳೇದಾದೇ ಆಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಸೀನಾ ಕೂಡ ಧೈರ್ಯ ಹೇಳ್ತಾನೆ. ಅದಾದಮೇಲೆ ಮತ್ತೆ ಈಗ ರಾಣಿ ಕೂಡ ನಾನು ಮಾಡಬೇಕು ಅಂತ ಕೇಳ್ತಾಳೆ. ಅತ್ತೆ ನೀವು ನನಗೆ ಪರಿಚಯ ಆಗಿ ಈ 1 ವಾರ ಮನೇಲಿದ್ದರೆ ಅಷ್ಟೇ, ನೀವು ಏನಂತ ಗೊತ್ತಾಗ್ಬಿಡ್ತು ಅತ್ತೆ ಅಂತ ಕೂಡ ಚಂದು ಕೂಡ ಹೇಳ್ತಾನೆ. ಸೊ ರಾಣಿ, ಅಮ್ಮ ನಾನು ಅರಿಶಿನ ಕುಂಕುಮ ಇಕ್ಲಾ ನಿನಗೆ ಅಂತೇಳಿ ಕೇಳ್ತಾಳೆ. ಆಯಿತು ಬಾರೆ ಇಡಮ್ಮ ಅಂತೇಳ್ಬಿಟ್ಟು ಅಂದಾಗ, ನಾನು ಒಡ್ಲು ದುಂಬ್ಲ ಅಂತ ಕೇಳಿದಾಗ, ನನ್ನ ಜೀವನನೇ ತುಂಬಿದಿ ಕಣೆ ನೀನು, ಬಾ ಇಡು ಅಂತ ಹೇಳ್ಬಿಟ್ಟು ಕೇಳಿದಾಗ ಅವಳು ಕೂಡ ಹೋಗಿ ತುಂಬ ಫೀಲಿಂಗಿಂದ ಕಣ್ಣೀರು ಹಾಕ್ಕೊಂಡು ಅರಿಶಿನ ಕುಂಕುಮನ ಇಡ್ತಾಳೆ. ಸೊ ಇನ್ನು ಸರಳ ಇದ್ಕೊಂಡು, ಅರೆ ನೀವು ಯಾಕ್ರಿ ಇನ್ನು ನಿಂತಿದ್ದೀರಾ, ಟೈಮ್ ಆಗುತ್ತೆ ಬನ್ನಿರಿ ಇಡ್ರಿ ಅಂತೇಳಿ ಸತ್ಯಣ್ಣನ ಮತ್ತೆ ಕರೀತಾಳೆ. ನನಗೆ ನನ್ನ ತಂಗಿನ ಕಳಿಸ್ಕೊಡೋಕ್ಕೆ ಇಷ್ಟನೇ ಆಗ್ತಿಲ್ಲ, ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಅವಳನ್ನ ಹೇಗೆ ನಾನು ಬಿಟ್ಟು ಕಳಿಸೋದು, ನನ್ನ ಕರಳೆ ಕಟ್ಟಾಗ್ಬಿಟ್ಟಿದೆಯೇನೋ ಅನ್ನೋಷ್ಟು ನೋವಾಗ್ತಿದೆ ನನಗೆ, ನನ್ನ ಕರಳು ಬಳ್ಳಿ ಎಲ್ಲ ಕಿತ್ತೋಗ್ಬಿಡ್ತು ಅನ್ನೋ ಥರ ನೋವಾಗ್ತಿದೆ ನನಗೆ ಅಂತೇಳಿ ಹೋಗಿ ಹತ್ಕೊಂಡು ಅರಿಶಿನ ಕುಂಕುಮನ ತಂಗಿಗೆ ಹಚ್ತಾನೆ. ಮತ್ತು ಸರಳ ಕೂಡ ಅಕ್ಕಿ ಕೊಡ್ತಾಳೆ. ಅಕ್ಕಿನ ಕೂಡ ತಲೆಮಗ್ಲಿಂದ ಕೆಳಗಡೆ ಇಳಿಸ್ಬಿಟ್ಟು ತುಂಬ ಬೇಜಾರಾಗಿರುತ್ತೆ ಅವನಿಗಂತೂ. ಆ ಟೆನ್ಷನ್ನು ಆ ನೋವು ಹೇಳೋಕ್ಕೆ ಆಗ್ತಾಯಿಲ್ಲ ಬಿಡಿ. ಸೊ ಗದ್ದನ ಇಟ್ಕೊಂಡು, ನೋಡಮ್ಮ ಬೇಜಾರು ಮಾಡ್ಕೊಬೇಡ, ನಿನ್ನ ನನ್ನ ಗಂಡನ ಮನೆ ಕಳಿಸ್ಬೇಕಿತ್ತು ಈ ರೀತಿ ಮಾಡಿ, ಆದರೆ ನಿನ್ನ ಜೈಲಿಗೆ ಕಳಿಸ್ತಾ ಇದ್ದೀನಿ, ನನಗೆ ಅದೃಷ್ಟ ಭಾಗ್ಯ ಏನೂ ಇಲ್ಲ, ಬೇಜಾರಂತೂ ಆಗಬೇಡ, ನೀನು ಒಳ್ಳೆ ಮನ್ಸಿಗೆ ಒಳ್ಳೇದು ಆಗುತ್ತೆ, ನೀನು ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತೀಯ ಅಂತೇಳ್ಬಿಟ್ಟು ಹೇಳಿದಾಗ ಆವಾಗ ರಾಣಿ ಕೇಳ್ತಾಳೆ, ಅಮ್ಮ ನೀನು ಹೋಗಲೇಬೇಕಮ್ಮ ಅಂತೇಳಿ. ಹೌದು ರಾಣಿ, ನಿನಗೆ ಗೊತ್ತಲ್ವಾ ಜೈಲ್ ಪ್ರಾಸೆಸ್ ಏನು ಅಂತೇಳ್ಬಿಟ್ಟು ಕೇಳ್ತಾರೆ. ಸರಿ ಅಮ್ಮ ಆಯಿತು ಅಂತೇಳ್ಬಿಟ್ಟು ರಾಣಿ ಕೂಡ ಒಪ್ಕೊತಾಳೆ. ಆಗ 1 ನಿಮಿಷ ಇರಿ ಅಂತ ಒಳಗಡೆ ಹೋಗಿ ಅಮೌಂಟು ತಂದು ಕೊಡ್ತಾಳೆ ಅವ್ರ ಅಣ್ಣನ ಕೈಲಿ. ಅಣ್ಣ ತೊಗೊಳ್ಳಿ ಅಣ್ಣ ಅಮೌಂಟು ಅಂತ. ಅದನ್ನು ನೋಡಿ ಸರಳ ಬಾಯಿ ಬಿಟ್ಬಿಡ್ತಾಳೆ. ಏನಮ್ಮ ಈ ಅಣ್ಣನ ಪ್ರೀತಿಗೆ ಅಮೌಂಟ್ ಕೊಡ್ತಿದ್ಯಾ ಅಂತೇಳಿ
ಸತ್ಯಣ್ಣ ಕೇಳ್ತಾರೆ, ಅಯ್ಯೋ ಆಗಲ್ಲ ಅಣ್ಣ, ಇದು ಜೈಲಲ್ಲಿ ನಾನು ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ ಆಗಿರುತ್ತೆ, ನನಗೆ ಜೈಲಲ್ಲಿ ಏನಕ್ಕೂ ಇದು ಖರ್ಚೇ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಇಟ್ಕೋ ಅಣ್ಣ, ನಿನಗೆ ಸಹಾಯ ಅಂತ ಇಟ್ಕೋ, ಇದನ್ನು ನಿನ್ನ ಬೆನ್ನಿಗೆ ಒಂಚೂರು ಸಹಾಯ ಮಾಡ್ತೀನಿ ಅಂತಲೇ ತಿಳ್ಕೊಂಡು ತಗೊಳ್ಳೋಣ ಅಂದಾಗ, ಇಲ್ಲಮ್ಮ ಈ ದುಡ್ಡು ಬೇಡ, ಒಂದು ಕೆಲಸ ಮಾಡು, ನೀನು ಇವಾಗ ಜೈಲಿಗೆ ಹೋಗ್ತೀಯಲ್ಲ ಅಲ್ಲೆಲ್ಲಾದರೂ ದೇವಸ್ಥಾನ ಉಂಡಿಗೆ ಅಮೌಂಟ್ನ ಹಾಕ್ಬಿಟ್ಟು ಹೋಗ್ಬಿಡು, ಯಾರಾದರೂ ಇಲ್ಲಾಂದ್ರೆ ಅನಾಥಾಶ್ರಮಕ್ಕೆ ಕೊಟ್ಬಿಡು ಅಂತೇಳಿ ಹೇಳಿದಾಗ ಸರಳ ಇದ್ಕೊಂಡು, ರೀ ಏನ್ರಿ ನೀವು ದುಡ್ಡು ಕೊಟ್ಟರೆ ಬೇಡ ಅಂತಿರಲ್ರಿ, ಲಕ್ಷ್ಮಿ ಬಂದು ಮನೆಗೆ ಬಂದಾಗ ಬೇಡ ಅಂತಂದರೆ ಮತ್ತೆ ಸಿಗ್ತೈತೇನ್ರಿ ಅಂತೇಳಿ ಅವಳು ಕಸ್ಕೊಬಿಡ್ತಾಳೆ ಇವ್ರ ಕೈಗಳು ದುಡ್ಡನ್ನ, ಅಂದರೆ ಕಾವೇರಿ ಕೈಯಲ್ಲಿ ಅಮೌಂಟ್ನ ಕಸ್ಕೊಂಡೇ ಬಿಡ್ತಾಳೆ. ಇನ್ನು ಇಲ್ಲಿ ಲೋಹಿತು ಅವ್ರ ಅಮ್ಮಂತೂ ಫುಲ್ಲು ಖುಷಿಯಾಗಿ ನಗ್ತಾ ಇರ್ತಾರೆ. ಸೊ ತುಂಬಾ ಬೇಜಾರಾಗ್ತಿರುತ್ತೆ ರಾಣಿಗಂತೂ, ಅವಳ ಮುಖ ನೋಡೋಕ್ಕೆ ಆಗ್ತಾರಲ್ಲ, ಅಷ್ಟೊಂದು ಅಳ್ತಾ ಇರ್ತಾಳೆ. ಸೊ ಇನ್ನೇನು ಹೊರಗಡೆ ಕರ್ಕೊಂಡು ಬರ್ತಾರೆ. ಇವಾಗ ಅವಳು ಜೈಲಿಗೆ ಹೋಗಬೇಕು, ಇನ್ನೆಲ್ಲರೂ ಕಳಿಸ್ಕೊಡ್ಬೇಕಷ್ಟೆ. ಅವಳದ್ದು ಇನ್ನೇನು ಅವಳ ಪ್ರಾಸೆಸ್ಸು ಅದು ಮಾಡಲೇಬೇಕಲ್ವ. ಸೊ ಜೈಲ್ ಪ್ರಾಸೆಸ್ ಇದ್ದೇ ಇರುತ್ತೆ. ತುಂಬ ಹೊತ್ಕೊಂಡು ಬರ್ತಾರೆ. ಆದರೆ ತಾಯಿ ಮಗಳು ಮಾತ್ರ ತುಂಬ ಖುಷಿಯಾಗ್ಬಿಟ್ಟಿರ್ತಾರೆ, ಸರಳ ಪುಟ್ಟಕ್ಕ ಲೋಹಿತು. ಇನ್ನು ರಾಣಿ ಮತ್ತೆ ಕೇಳ್ತಾಳೆ, ಅಮ್ಮ ನೀನು ಹೋಗಲೇಬೇಕಾ ಅಂತ. ರಾಣಿ ಹೋಗಲೇಬೇಕು, ತುಂಬ ಹುಷಾರಾಗಿರು, ಮಾಮೂನಿಗೆ ಯಾವುದೇ ಒಂದು ತೊಂದರೆ ಕೊಡಬೇಡ, ಮತ್ತು ಬೈವೇಗಿರು, ಯಾವುದೂ ಒಂದು ಟೆನ್ಷನ್ ಮಾಡ್ಕೋಬೇಡ ಅಂತೆಲ್ಲ ಮಗಳಿಗೆ ಏನೆಲ್ಲ ಹೇಳೋದಿದೆಯೋ ಅದನ್ನೆಲ್ಲ ಹೋಗೇ ಬಿಡ್ತಾಳೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗೀತಾ ಇದೆ. ನಾಳೆ ನಿಮಗೆ ಮತ್ತೆ ಸಿಗ್ತೀನಿ ನಾನು. ಸೊ ನಾಳೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ಬಾಲ ಬೇರೆ ಬಚಾವಾಗಿ ಬಂದಿದ್ದಾನೆ. ನನಗನ್ಸುತ್ತೆ ಮತ್ತೆ ಇವಳು ಕೂಡ ಬಚಾವ್ ಮಾಡ್ತಾನೆ ಅಂತ. ಸೊ ನೋಡೋಣ ನಾಳೆವರೆಗೂ ಅಂತ ಹೇಳ್ತಾ ಥ್ಯಾಂಕ್ ಯು.